ನೀವಲ್ಲ ಅಲ್ವಲ್ರಿ ಕೆಲಸ ಮಾಡೋದು, ನಾನ್ ತಾನೇ ರೀ ಕೆಲಸ ಯಾರಿಗಾದ್ರಾಗ್ಲಿ ನಮ್ಮವರು ನಮ್ಗೆ ಬೇಕಾದವರು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಗಿಷ್ಟ ಆದದನ್ನ ಅವ್ರಿಗೆ ಹೇಳ್ಬೇಕು. ನಮ್ಗೆ ಇಷ್ಟ ಇಲ್ಲದನ್ನ ಮಾಡಕ್ ಬಿಡಲ್ಲ. ನಾನು ಕಾನ್ಸೆಪ್ಟ್ ಅದು ಸ್ವಾರ್ಥ ಉರಿ ಬಂದ್ಬಿಟ್ಟೈತೆ ಬೆಳಿಗ್ಗೆಯಿಂದ. ಆ ಥರ ಏನಿಲ್ಲ. ಅವರು ನನ್ಗೆಲ್ಲದರಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಯಾವುದು ಬೇಡ ಅಂತ ಹೇಳ್ತಾರೆ ಅದನ್ನು ನಾನು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನನ್ಗೆ ಒಳ್ಳೇದೇ ಆಗುತ್ತಲ್ಲ ಅದರಿಂದ. ನನಗೇನು ಒಳ್ಳೇದು ಏನು ಇದಾಗಲ್ಲ, ಎಲ್ಲ ಅವ್ರು ಕೈಗೆ ಮಾಡ್ತಾರೆ. ಸೊ ಕೆಲವ್ರಿಗೆ ಅನಿಸ್ಬೋದು ನಾನು ಓನ್ ಡಿಸಿಷನ್ ಅಥವಾ ನಾನು ಸ್ವಲ್ಪ ಹಾಗೇನೆ ಲೀಡಲ್ಲಿ ಇರ್ತೀನಿ, ಬಟ್ ನನ್ನ ಹಿಂದೆ ಇದ್ದೇ ಇರುತ್ತೆ, ಇದ್ರ ಪ್ರಭಾವ ಇದ್ದೇ ಇರುತ್ತೆ. ನಾನೆಲ್ಲ ಡಿಸಿಷನ್ ಹಿಂದೆ ನಮ್ಮ ಗುರು ಇರ್ತಾರೆ, ಇವ್ರು ಏನು ಮಾಡ್ತಾರೆ ಅದ್ರ ಹಿಂದೆ ನಾನಿರ್ತೀನಿ. ಸೊ ಪಾರ್ಟ್ನರ್ ಇನ್ ಕ್ರೈಮ್ ಅಲ್ಲ, ಪಾರ್ಟ್ನರ್ ಇನ್ ಲೈಫ್ ಏನಂತಾರೆ ಅದನ್ನ, ಪಾರ್ಟ್ನರ್ಸ್ ಇನ್ ಡಿಸಿಷನ್ ಆ್ಯಂಡ್ ಎಲ್ಲವೂ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್. ನಾವು ಅದನ್ನ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ. ಸೊ ಸೀರಿಯಲ್ ಕತೆ ಏನಾಯಿತು ಅಂತ ಅಂದರೆ, ರವಿ ಬೇಡ ಅಂತ ಹೇಳ್ತಿದ್ದಾರೆ. ಅಂಡ್ ಅವ್ರು ಏನಾದರೂ ಬೇಡ ಅಂದರೆ ಅದರಲ್ಲಿ ಒಂದು ಅರ್ಥ ಇರುತ್ತೆ. ನಾನೇನಾದರೂ ಅದಕ್ಕೆ ಹೋದರೆ ಬೆಂಗಳೂರಿಗೆ ಶಿಫ್ಟ್ ಆಗಬೇಕಾಗುತ್ತೆ, ಅಥವಾ ಬೇರೆದು ವಿಡಿಯೋಸ್ ಎಲ್ಲ ನೋಡಿದ್ದೀನಲ್ಲ, ಬೇರೆಯವ್ರದ್ದು ಹಾಸ್ಯ ಸೀರಿಯಲ್ ಇದ್ದಾಳಲ್ಲ, ಸೊ ಎಷ್ಟು ಬೇಗ ಎದ್ದೊಳ್ತಾರೆ, ಎಷ್ಟು ಬ್ಲಾಗ್ ಅವ್ರದ್ದು ನೋಡ್ತಾ ಇರ್ತೀನಲ್ಲ. ಸೊ ನಾನು ಫಸ್ಟ್ ಆಫ್ ಆಲ್ ಬೇಗ ಎದ್ದೊಳಲ್ಲ. ಇದಕ್ಕೆ ಮಾಡಬೇಕು ಎದ್ದೋಳು ಅಂದ್ರೂ ಎದ್ದೊಳಲ್ಲ, ಅದು ಏನೇ ಸಿಚುವೇಶನ್ ಆಗಿರಲಿ ಎದ್ದೊಳಲ್ಲ. ಸೊ ಇಲ್ಲೇ ಎಲ್ಲ ಆಲ್ರೆಡಿ ಸೆಟಪ್ ಮಾಡಿಬಿಟ್ಟಿದ್ದೀವಿ, ಇದನ್ನೆಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಮುಂದೆ ಏನಾಗುತ್ತೆ ನೋಡೋಣ. ಬೇರೆ ಇದೆ ಏನೇನು ಲೈಫಲ್ಲಿ ಇನ್ನೂ ಏನೇನು ಕಾದಿದೆಯೋ, ಏನೇನಾಗುತ್ತೋ ಆಗಲಿ, ಎಲ್ಲನೂ ಒಳ್ಳೇದಾಗಲಿ. ಅಂದ್ಕೊಂಡಿರೋದು ಎಷ್ಟು ಕೆಲವೊಂದು ನನ್ನ ಲೈಫಲ್ಲಿ ನಡೆದಿರೋದು ಕೆಲವ್ರಿಗೆ ತುಂಬ ಮಿರಾಕಲ್ ಅಂತ ಅನಿಸ್ಬೋದು. ಯಾಕೆ ಅಂತ ಅಂದರೆ ನಾನು ಏನೇನು ಅಂದ್ಕೊಂಡಿದ್ದೀನಿ ಎಲ್ಲನೂ ಆಗಿದೆ. ನಾನು ರವಿ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ವಿ. ಮದುವೆ ಆದಾಗ ಫಸ್ಟು ಅವ್ರು ನನ್ನ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹಚ್ಬಿಟ್ಟು ಅವ್ರು ಕನಕಪುರಕ್ಕೆ ಹೋಗ್ತಾಯಿದ್ರು. ನನಗೆ ಯಾವಾಗಲೂ ರವಿ ಜೊತೆ ಇರಬೇಕು ಅನ್ನೋದೇ ನನ್ನ ಮೇನ್ ಇಂಟೆನ್ಷನ್ನೇ ಅದು. ಯಾವಾಗ ಒಟ್ಟಿನಲ್ಲಿ ಅವ್ರ ಜೊತೆನೇ ಇರಬೇಕು. ನಾವು ಯಾಕೆ ಒಂದು ಅಂಗಡಿಗೆ ಹೋಗ್ಬೇಕಂದ್ರೆ ನಾವು ಇಷ್ಟು ಮನೆ ಕಟ್ಬೇಕಾದ್ರೆ ಏನೇನು ಮೆಟೀರಿಯಲ್ ತಂದಿದ್ವಿ ಎಲ್ಲದಕ್ಕೂ ಜೊತೆಲೇ ಹೋಗಿದ್ದೀವಿ. ಒಂದು ಬಾತ್ರೂಮ್ ಕಮೋಡ್ ತಗೊಬರೋಕ್ಕೂ ಜೊತೆಲೇ ಹೋಗ್ತಾ ಇದ್ವಿ. ಸೊ ಹೆಂಗೆ ಅಂದರೆ ಒಂದು ನಟ್ಟು ಬೋಲ್ಟು ತರೋಕ್ಕೂ ಜೊತೆಲೇ ಕೆಲಸ ಮಾಡಬೇಕಾದ್ರೆ ಏನಾಯಿತು, ಯಾವಾಗಲೂ ಹಿಂಗೆ ಅನ್ಕೋತಾ ಇದ್ನಲ್ಲ. ಸೊ ಆಮೇಲೆ ನಾನು ಹಾರೋಳ್ಳಿಲೇ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ರವಿಗೆ ಬಜಾಜ್ದು ಹಾರೋಳ್ಳಿಯಲ್ಲೇ ಬ್ರಾಂಚ್ ಓಪನ್ ಮಾಡಿದ್ರು. ಆವಾಗ ಇಬ್ಬರು ಮನೆಯಿಂದ ಹಾರೋಳ್ಳಿ ತನಕ ಜೊತೆಲಿ ಹೋಗೋದು. ಆಮೇಲೆ ಅವ್ರು ಕೆಲ್ಸಕ್ಕೆ ಹೋಗೋರು, ಮತ್ತು ನಾನು ಕೆಲಸ ಮುಗಿಸ್ಕೊಂಡು ರವಿ ಆಫೀಸ್ಗೆ ಹೋಗ್ತಾ ಇದ್ದೆ. ಆಮೇಲೆ ಇಬ್ಬರು ಮನೆಗೆ ಬರ್ತಾ ಇದ್ವಿ. ಹಿಂಗೆ ನಡೀತಾ ಇತ್ತು. ಆಮೇಲೆ ಇನ್ನೂ ನನ್ನ ಹೆಲ್ತ್ ಇಶ್ಯೂ ಆದಮೇಲೆ ಇನ್ನೂ ನನ್ನ ಜೊತೆನೇ ಇರಬೇಕು ಅಂತ ಹೇಳ್ಬಿಟ್ಟು ರವಿ ಪಾಪ ಬಜಾಜ್ ಶೋರೂಮ್ ಬಿಟ್ಬಿಟ್ಟು ಬಜಾಜ್ ಫೈನಾನ್ಸ್ಗೆ ಹೋದರು. ಅಂದರೆ ಆವಾಗ ತಿಂಗಳಲ್ಲಿ 5 ದಿನ ಜೊತೆಲೇ ಇರ್ಬೋದು ಆರಾಮಾಗಿ, ಒಂದೇ ಕಂಟಿನ್ಯೂಸ್ ಆಗಿ. ಅವಾಗೆಲ್ಲ ಟ್ರೆಕ್ಕಿಂಗ್ ಹೋಗೋದು ಎಲ್ಲ ಮಾಡ್ತಾ ಇದ್ವಿ. ಒಂಚೂರು ಮುಂದೆ ಹೋಗ್ಬೇಕು, ಇಲ್ಲಿ ಹೋಗ್ಬಾರ್ದು ನಾವು. ಆಮೇಲೆ ಆವಾಗ ಸ್ವಲ್ಪ ಟೈಮ್ ಸಿಗ್ತಾಯಿತ್ತು ಜಾಸ್ತಿ. ಬೆಳಿಗ್ಗೆ ಹೊತ್ತು ಲೇಟಾಗಿ ಹೋಗೋರು, ಸಂಜೆ 6 ಗಂಟೆ ಹಂಗೆಲ್ಲ ಬಂದ್ಬಿಡೋರು. ಆಮೇಲೆ ಇನ್ನೂ ಅದೊಂದು 8-9 ತಿಂಗಳು ಮಾಡಿಬಿಟ್ಟು 1 ವರ್ಷದ ತನಕ ಆಮೇಲೆ ಮತ್ತೆ ಅದು ಜಾಬು ರಿಸೈನ್ ಮಾಡಿಬಿಟ್ರು. ಸೊ ಪರ್ಮನೆಂಟಾಗಿ ಇಬ್ಬರು ಮನೇಲೇ ಇರೋದು, ಜೊತೇಲಿ ಅಗ್ರಿಕಲ್ಚರ್ ಮಾಡೋದು ಅಂತ ಫಿಕ್ಸ್ ಆಯಿತು. ಆವಾಗ 24/7 ಜೊತೆಲೇ ಇದ್ವಿ. ಸೊ ಅದು ಕೇಳಬೇಕಾವಾಗ ಸೊ ನಾನು ಅಂದ್ಕೊಂಡಿದ್ದೆ ಆಯಿತು. ಆಮೇಲೆ ಆಫೀಸ್ ಓಪನ್ ಮಾಡಿದ್ವಿ, ಮತ್ತು ಜೊತೆಲೇ ಕೆಲಸ ಶುರು ಮಾಡಿದ್ವಿ. ಆವಾಗ ನನಗೆ ಅದು ಫ್ಲ್ಯಾಶ್ ಆಗಿದ್ದು, ಹೌದಲ್ವ, ನಾನು ಬಸ್ ಸ್ಟ್ಯಾಂಡ್ಗೆ ಬೈಕಲ್ಲಿ ಹೋಗ್ಬೇಕಾರೆ ಹಾರೋಳ್ಳಿಗೆ ಬೈಕಲ್ಲಿ ರವಿ ನಾನು ನೀವು ಒಂದೇ ಕಡೆ ಕೆಲಸ ಮಾಡಿದ್ರೆ ಹೆಂಗಿರುತ್ತೆ, ನಾನು ನೀವು ಒಂದೇ ಕೆಲಸ, ಅದು ಹೇಳಿ ಕೊನೆಗೆ ಆಫೀಸಲ್ಲಿ ನಾವಿಬ್ಬರು ಅಕ್ಕಪಕ್ಕದೇ ಕೂತ್ಕೊಂಡು ದಿನ ಬೆಳಗಾನ ಸಂಜೆ ತನಕ ಜೊತೆಲೇ ಇರೋಂಗಾಗೋಯ್ತು. ಎಲ್ಲಿ ಹೋದ್ರು ಎಲ್ಲಿ ಬಂದರೂ ಜೊತೆಲೇ. ಸೊ ಇವಾಗ ನಮಗೆ ಬ್ರೇಕ್ ಅಥವಾ ಗ್ಯಾಪು ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಒಂದಿನ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೇ ಹೋಗ್ಬಿಟ್ಟು ರವಿ ಎಷ್ಟು ಅಫೆಕ್ಷನಲ್ಲಿ ಒಂಥರ ಅದು ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದ ಅಂತ ಇದು ಮಾಡ್ತಿರ್ತಾರೆ. ಲೈಫಲ್ಲಿ ಅಪರ್ಚುನಿಟೀಸ್ ಸಿಗ್ತಾ ಇರುತ್ತೆ, ಅದನ್ನು ಸರಿಯಾದ ಟೈಮಲ್ಲಿ
ಬಳಸ್ಕೋಬೇಕು ಅಂತ ಒಂದು ಮಾತಿದೆ. ಆದರೆ ನನಗೆ ಸಿಕ್ಕಿರೋದನ್ನ ನಾನೇ ಯೂಸ್ ಮಾಡ್ಕೋತಾ ಇಲ್ಲ. ಯಾಕೆ ಅಂತ ಅಂದರೆ ಇದು ನನಗೆ ಸೆಕೆಂಡ್ ಟೈಮ್ ಐ ಟುಕ್ ಸ್ಟೆಪ್ ಬ್ಯಾಕ್. ಯಾಕೆ ಅಂತ ಅಂದರೆ ಫಸ್ಟ್ ಹೋದ ವರ್ಷ ಒಂದ್ಸಲ ಇದೇ ಟೈಮಲ್ಲಿ ಒಂದು ಕಾಂಗ್ರೆಸ್ ಪಾರ್ಟಿ ಇದೆ, ಅದು ಒಂದು ಜಾಬ್ ಸಿಕ್ಕಿತ್ತು. ಆ ಟೈಮಲ್ಲೂ ಕೂಡ ಐ ಟುಕ್ ಸ್ಟೆಪ್ ಬ್ಯಾಕ್. ಯಾಕೆ ಅಂತಂದರೆ ಅದು ನಮ್ಮಿಬ್ಬರು ಲೈಫ್ನೇ ಫುಲ್ ಚೇಂಜ್ ಮಾಡೋದಿತ್ತು. ಅಷ್ಟು ಒಳ್ಳೆ ಇದಿತ್ತು. ಆದ್ರೂ ಯಾಕೆ ಇವಾಗ ಅಲ್ಲಿ ಹೋಗೋ ತನಕ ಅಷ್ಟೇ. ಆಮೇಲೆ ರೆಡಿ ಫಾರ್ ಎವ್ರಿಥಿಂಗ್ ಅಂತ ಇರಬೇಕಲ್ವಾ, ಎಲ್ಲದರಲ್ಲೂ ಇರಬೇಕು. ಚೆನ್ನಾಗಿ ಸಂಪಾದನೆ ಎಲ್ಲ ಮಾಡ್ಬೋದು, ಆದ್ರೂ ಕೊನೆಗೆ ಅದು ಏನೇನೋ ಆಗ್ಬಿಡುತ್ತೆ. ಕೊನೆಗೆ ಸೂಸೈಡ್ ಮಾಡ್ಕೊಂಡ್ರು ಮಾಡ್ಕೋಬೇಕು. ಆಮೇಲೆ ಈ ಕ್ಯಾಸ್ಟಿಂಗ್ ಕೌಚ್ ಅಂತಾರೆ, ಅದೇ ನಾನೇನು ಓವರ್ ಥಿಂಕಿಂಗ್ ಅನ್ಸುತ್ತೆ. ಒಟ್ನಲ್ಲಿ ಅದು ಇದ್ದೇ ಇರುತ್ತೆ, ನನಗೆ ಗೊತ್ತಾಗುತ್ತೆ, ಅರ್ಥ ಆಗೋರ್ಗಾಗುತ್ತೆ, ಎಲ್ಲದಕ್ಕೂ ರೆಡಿ ಇರಬೇಕು ಅಂತ. ಸೊ ಅಂಥ ಒಂದು ಒಳ್ಳೆ ಅಪರ್ಚುನಿಟಿನೇ ಮಿಸ್ ಮಾಡಿಕೊಂಡು. ಅವಾಗ ತಾನೇ ನಾವು ಮನೆ ಕಟ್ಟಬೇಕಾದ್ರೆ ಅದು ಮಾತುಕತೆ ಶುರುವಾಗಿದ್ದು. ಬಟ್ ನನ್ನ ಏನೋ ಅಂದ್ಕೊಂಡಿದ್ದೆ, ಸಿಂಪಲಾಗಿ ತೊಗೊಂಡಿದ್ದೆ ಅದನ್ನ. ಆದರೆ ಅದು ಮನೆ ಕಟ್ಟಾದ್ಮೇಲೆ ಅದು ಬಂತು. ಒನ್ ಆಫ್ ದಿ ಫೇಮಸ್ MLA. ಬಟ್ ನೀವು ಯಾರಂತ ಗೆಸ್ ಮಾಡೋಕ್ಕಾಗಲ್ಲ ಬಿಡಿ, ಯಾಕಂದರೆ ಅಷ್ಟು ಬೇಗ ಗೊತ್ತಾಗಲ್ಲ. ಸಿಂಪಲ್ ಲೈಫ್ ನಮ್ಮದು. ನಾವು ಮನೆ ನಮ್ದಾಯಿತು, ನಮ್ಮ ಕೆಲಸ ಆಯಿತು, ಇಷ್ಟೇ ಇರಬೇಕು ಅಂತ ಇಷ್ಟ. ಆಮೇಲೆ ಇದೆಲ್ಲ ನನ್ನ ಸ್ಕ್ರಿಪ್ಟೆಡ್ ಲೈಫ್, ನಂದೇನಿದೆ ಅದೆಲ್ಲ ನಾನು ಮಾಡ್ಕೊಂಡಿರೋ ಸ್ಕ್ರಿಪ್ಟು. ಸೊ ಇದೇ ರೀತಿ ಬದುಕಬೇಕು ಅಂತ ನಾನು ಅಂದ್ಕೊಂಬಿಟ್ಟಿದ್ದೀನಿ ಆಲ್ರೆಡಿ. ನನಗೆ ಹಳ್ಳಿ ಅಂದರೆ ಇಷ್ಟ, ಹಳ್ಳಿಲೇ ಇರಬೇಕು, ಹಳ್ಳಿ ಹುಡುಗನೇ ಮದುವೆ ಆಗಬೇಕು ಎಲ್ಲ ಅಂದ್ಕೊಂಡಿದ್ದು ಹಂಡ. ಅದನ್ನೆಲ್ಲ ಬಿಟ್ಟು ಬೇರೆ ಏನೋ ಮಾಡೋಕ್ಕೆ ಏನೂ ಐಡಿಯಾ ಇಲ್ಲ. ಬೇರೆ ಮಾಡೋಕ್ಕೆ ಇಷ್ಟ ಇದೆ. ಒಂದೊಂದ್ಸಲ ಮೈಸೂರಿಗೆ ಶಿಫ್ಟ್ ಆಗಿಬಿಡ್ಬೇಕು ಅಂತ ಅನಿಸುತ್ತೆ. ಆದರೆ ಅಲ್ಲೂ ಹೋದ್ರೂ ಬೇರೆ ಏನಾನ ಮಾಡಬೇಕು ಅಂತ. ಆದ್ರೂ ಸೀರಿಯಲ್ ಕತೆ ಏನಾಯಿತು ಅಂತ ಕೇಳೋಕ್ಕೇ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆಲ್ಲ ಒಂದು ಚಿಕ್ಕ ನೋಟ್. ಹೆಂಗೆ ಅಂದರೆ ನಂದೊಂದು ಪುಟ್ಟ ಲೈಫಲ್ಲಿ, ಇಷ್ಟು ಸಿಂಪಲ್ ಲೈಫಲ್ಲಿ ಇದೆಲ್ಲ ಹೆಂಗೆ ಸಾಧ್ಯ ಆಗ್ತಾಯಿದೆ ಅಂತ ಕೆಲವರಿಗೆ ಅನಿಸ್ಬೋದು ಅಲ್ವಾ. ಸೊ ಯಾಕಂದರೆ ನನಗಿಂತ ಜಾಸ್ತಿ ಫಾಲೋವರ್ಸ್ ಇರೋ ಅಂಥ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಇರೋವಂಥವ್ರು ಎಲ್ಲರೂ ಇದ್ದಾರೆ. ಸೊ ಅವ್ರಿಗೆಲ್ಲ ಚಾನ್ಸಸ್ ಸಿಗುತ್ತೆ, ಅವ್ರಿಗೂ ಸಿಕ್ಕಿದೆ. ಇವಾಗ ನಾನು ಮೊನ್ನೆ MS ಗೋಲ್ಡ್ಗೆ ಹೋದಾಗ ಮಧುಗೌಡ ಪೋಸ್ಟರ್ ನೋಡಿಬಿಟ್ಟು ಒಂಥರ ಖುಷಿ ಆಯಿತು. ಎಷ್ಟು ಚೆನ್ನಾಗೈತೆ ಅಲ್ವಾ ಲೈಫ್ ಇವಾಗ ಅವ್ರದ್ದು ಅಂತ. ಸೊ ನಮ್ಮ ಲೈಫಲ್ಲಿ ಏನಿದೆ ಅದನ್ನು ನಾವು ತೃಪ್ತಿ ಪಟ್ಕೋಬೇಕು ಅಷ್ಟೇನೆ. ಸೊ ಒಳ್ಳೇದು ಆಗ್ತಾ ಇರುತ್ತೆ, ಆಗೋದೆಲ್ಲನೂ ಒಳ್ಳೇದೇ ಅಂತಲೇ ತಿಳ್ಕೊಬೇಕು. ಸೊ ನಾನು ದೇವ್ರ ಹತ್ರ ಏನೇನು ಬೇಡ್ಕೊಂಡಿದ್ದೀನಿ ಎಲ್ಲನೂ ಆಲ್ಮೋಸ್ಟ್ ಆಗಿದೆ. ಅದು ಹೆಂಗೆ ಅಂದರೆ ನಾನು ಅದೊಂದು ಎಲ್ಲ ನೋಟ್ ಮಾಡಿ ಇಟ್ಕೊಂಬಿಟ್ಟು ಹೇಳ್ಬೇಕಾಗುತ್ತೆ. ಹಾಗೆ ಹೇಳಿದ್ರೆ ಒಂದೊಂದು ಬಿಟ್ಬಿಡ್ತೀನಿ ಅನ್ಸುತ್ತೆ, ಮರ್ತೋಗ್ಬಿಡ್ತೀನಿ ಈ ರೀತಿ. ಆಯಿತು, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ದೇವ್ರ ಹತ್ರ ಏನೇನು ಕೇಳ್ಕೊಂಡಿದ್ದೆ, ಏನೇನು ಆಗಿದೆ ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ. ಅಂದರೆ ನಾನು ಈ ಥರ ಮಾಡಿದೆ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಲೈಫಲ್ಲಿ ಸಿಗುವಂಥ ಅವಕಾಶಗಳನ್ನ ಕಳ್ಕೊಬೇಡಿ, ಮುಂದುವರಿಸಿ. ಸೊ ನಾನು ಏನು ಅಂದ್ಕೊಂಡ್ರು ಆಗುತ್ತೆ ಅಂತ ಹೇಳಿದೆ. ಸೊ ಇದ್ರ ಬಗ್ಗೆ ಹೇಗೆ ಇದೆ ಬ್ಯಾಕ್ಗ್ರೌಂಡ್ ಅಂತ ಅಂದರೆ, ಇದು ಹೇಗೆ ಸಾಧ್ಯ ಅಂತಂದರೆ, ಯಾರು ಏನು ಅನ್ಕೋಬೇಡಿ. ನಾನು ತುಂಬ ವರ್ಷದಿಂದ ಡಿ-ಬಾಸ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಇಷ್ಟ ಆಯಿತು. ಅಂದರೆ ಇಮ್ಯಾಜಿನೇಷನ್ ಅಷ್ಟೇ, ಇದು ನನ್ನ ಇಮ್ಯಾಜಿನೇಷನ್ ಸುಮ್ಮನೆ. ಅಂದರೆ ಒಂದು ಮೂವಿಯಲ್ಲಿ ಒಂದು ಪೋಸ್ಟ್ ಸ್ಟೋರಿ ಇರುತ್ತಲ್ಲ, ಅಯ್ಯೋ ಒಂದು ಮೂವಿಯಲ್ಲಿ ಪಾಸ್ಟ್ ಸ್ಟೋರಿ ಇರುತ್ತಲ್ಲ, ಅದರಲ್ಲಿ ಡಿ-ಬಾಸ್ ಹೆಂಡತಿ ಕ್ಯಾರೆಕ್ಟರ್ ನಾನು. ಅದರಲ್ಲಿ ನಾನು ಸತ್ತೋಗ್ಬೇಕು ಕ್ಯಾರೆಕ್ಟ್ರಲ್ಲಿ. ಸೊ ಜಸ್ಟ್ ಒಂದೇ ಸಾಂಗಲ್ಲಿ ಅದು ಮುಗ್ದೋಗ್ಬೇಕು. ಯಾಕಂದರೆ ನನಗೆ ಆ್ಯಕ್ಟಿಂಗ್ ಬರಲ್ವಲ್ಲ, ನನಗೆ ಒಂದು ರೀಲ್ಸ್ ಮಾಡೋಕ್ಕೂ ಬರೋದಿಲ್ಲ. ಇದುವರೆಗೂ ನಾನು ಒಂದು ರೀಲ್ಸ್ ಲಿಪ್ ಸಿಂಗಿಂಗ್ ಆ ರೀಲ್ಸೇ ಮಾಡಿಲ್ಲ ನಾನು. ಜಸ್ಟ್ ನನಗೆ ಸಾಂಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ನಾನು ಯಾವ ಸಾಂಗ್ ಕೇಳಿದ್ರು ನಂದೊಂದು ವೀಡಿಯೋ. ಅಂದರೆ ನಾನು ಏನೋ ಒಂದು ಮಾಡಿಬಿಟ್ಟು ಆ ಸಾಂಗ್ ಹಾಕೋಬೇಕಷ್ಟೇ, ನನಗೆ ಇಂಪಾರ್ಟೆಂಟ್ ಇರೋದು ಸಾಂಗು. ಸೊ ಆ ರೀತಿ ಮಾಡ್ತಾಯಿದ್ನಲ್ಲ, ಅದೊಂದು ಇಮ್ಯಾಜಿನೇಷನ್ ಅಂದ್ಕೊಂಡಿದ್ದು. ಆಮೇಲೆ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಅನ್ಕೋತಾ ನಾನು. ಯಾವಾಗಲೂ ನಾನು ಬಿಗ್ ಬಾಸಲ್ಲಿದ್ದರೆ ನಾನೇನು ಮಾತಾಡ್ತಿದ್ದೆ, ನಾನು ಹಿಂಗೆ ಮಾತಾಡ್ತಿದ್ದೆ, ನಂಗೆ ಮಾತಾಡ್ತಿದ್ದೆ. ಬಿಗ್ ಬಾಸ್ದು ಒಂದು ಅಸಂಪ್ಷನ್ ಇತ್ತಲ್ಲ ನನಗೆ. ಸೊ ಬಿಗ್ ಬಾಸ್ಗೆ ಹೋಗೋಕ್ಕೆ ಅಲ್ಲಿಂದ ಇಲ್ಲಿಂದ